ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ ಚೇತನ್ ಅಹಿಂಸಾ ಅಂತ ಅಮೇರಿಕದಿಂದ ಬಂದ ನಮ್ಮ ಎಲ್ಲ ಜನಗಳನ್ನೂ ಯಾರು ಬಡಸ್ಥಿತಿ ಕಷ್ಟದಲ್ಲಿರ್ತಾರೆ ಅವ್ರನ್ನ ಉಳ್ಸೋಕ್ಕೆ ಅಂತ ಅಮೇರಿಕದಿಂದ ಹಾರಿಕೊಂಡು ಬಂದಂಥ ಚೇತನ್ ಅಹಿಂಸಾ. ಇವರೆಲ್ಲ ಹೋರಾಟಕ್ಕೆ ಬಂದಿರೋರಾಗಿದ್ದರೆ ಕಣ್ಣು ಮರೆಯಾಗಿ ನಿಂತು ಹೋರಾಟ ಮಾಡೋರು. ಇವರು ಏನು ನೋಡಿ, ಇವರು ಪ್ರಕಾಶ್ ರಾಜು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಬರಲಿ, ಯಾವ್ದಾದ್ರು ಒಂದು ಫಂಕ್ಷನ್ ಇರಲಿ, ಅದರಲ್ಲಿ ಏನಾದ್ರು ಒಂದು ತಪ್ಪು ಹೇಳಿಕೆಗಳನ್ನ ಕೊಟ್ಟು ಪೂರಾ ಮೀಡಿಯಾ ಪೂರಾ ಜನಗಳು ತಮ್ಮತ್ತ ನೋಡಬೇಕು ಅನ್ನೋದನ್ನ ಇವರು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ದರಿದ್ರ ನನ್ನ ಮಗ ಈ ಮಾತು ಹೇಳಿರೋದು. ಯಾಕೆ ಅಂದರೆ ಅಪ್ಪಟ ಕನ್ನಡಿಗ ಗಾಜನೂರು ಅವರು ಆದರೂ ಅವರು ಕನ್ನಡಕ್ಕೆ ಕೊಟ್ಟ ಬೆಲೆಯನ್ನು ನಾವು ಅಣ್ಣವರು ಮರೆಯೋಂಗಿಲ್ಲ. ಕನ್ನಡಕ್ಕೆ ಕೊಟ್ಟ ಗೌರವವನ್ನು ನಾವು ಮರೆಯೋಂಗಿಲ್ಲ. ಸರ್ಕಾರದಿಂದ ಒಂದು ಸೈಟ್ ಕೊಟ್ಟರು ಅಂತೆ ಅಣ್ಣವರಿಗೆ. ರಾಜ್ಕುಮಾರ್ ವಿನಂತಿ ಮೇರೆಗೆ ಅನ್ನೋಗ ಪಾಲ್ಕೆ ಪ್ರಶಸ್ತಿ ಬಂದಾಗ ಅಣ್ಣವರು ತಿರಸ್ಕಾರ ಮಾಡಿದಂತೆ, ಸ್ವಾಭಿಮಾನದಿಂದ ಬದುಕ್ತೀನಿ ಅಂತ ಅಣ್ಣವ್ರ ಬಗ್ಗೆ ಹೇಳಿದ ಮಾತು ಚೇತನ್. ಅಣ್ಣವ್ರಂದರೆ ಇಡೀ ಪ್ರಪಂಚದ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರಿಗೂ, ಇವತ್ತಿನ ಹುಟ್ಟಿದ ಮಕ್ಕಳಿಗೂ ತಿಳಿಸ್ತಾರೆ ರಾಜ್ಕುಮಾರ್ ಅವರು ಅನ್ನೋರು ಇದ್ರು ಅಂತ. ಈ ರಾಜ್ಕುಮಾರ್ ಹೇಳಕ್ಕೆ ಸಾಧ್ಯ. ಕನ್ನಡಕ್ಕೆ ತುಂಬ ಗೌರವ ಕೊಟ್ಟಿದ್ದಾರೆ, ಕನ್ನಡಕ್ಕೆ ತುಂಬ ಕೊಡುಗೆಗಳು ಸಿನಿಮಾ ಮೂಲಕ. ಅವ್ರು ಮಾಡಿರೋ ಸಿನಿಮಾ ರೊಮ್ಯಾಂಟಿಕ್ಗಳು ಕೆಲವೊಂದು ಮಾಡಿದ್ದಾರೆ ಹಾಡುಗಳಲ್ಲಿ, ಆದರೆ ಅವರು ಸಮಾಜಕ್ಕೆ ಕೊಟ್ಟಿದ್ದಾರಲ್ಲ ಅಂತ ಸಿನಿಮಾ ಇನ್ನೂ ಯಾರಿಗೂ ಕೊಡೋಕ್ಕಾಗಲ್ಲ. ಬಂಗಾರದ ಮನುಷ್ಯ ಅಂತ ಸಿನಿಮಾನ ಕೊಟ್ಟು ಎಷ್ಟು ಯುವಕರು ಬದಲಾದರು, ಎಷ್ಟು ಜನ ಹಳ್ಳಿ ಕಡೆ ತಿರುಗಿದ್ರು, ಎಷ್ಟು ಜನ ನಮ್ಮ ಹಳ್ಳಿ ಕಡೆ ಬಂದು ರೈತನಾಗಲು ಹೊರಟರು ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ವಂತೆ. ಆ ರೀತಿಯ ಬಂಗಾರ ಮನುಷ್ಯ ಅನ್ನೋ ಪಿಕ್ಚರು ಬಂತು. ಶಬ್ದವೇದಿ ಪಿಕ್ಚರಲ್ಲಾಗಲಿ ಎಂಥ ಮೆಸೇಜ್ ಕೊಟ್ಟಿದ್ದಾರೆ, ಎಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂದು ಹಾಡಲ್ಲಾಗಿ ಅವರು ಕೊಟ್ಟಿರೋಂಥ ಒಂದು ಮೆಸೇಜು, ಒಂದು ಇದು ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. 2.5 ಎಕರೆ ಜಮೀನು ಕೊಟ್ಟಿರೋದು ಸರ್ಕಾರದ ಮನೆಯಿಂದ ತಂದಿದ್ದಲ್ಲ, ಜನಗಳ ಜಮೀನು, ಜನಗಳ ಆಸ್ತಿ. ಅದನ್ನ 2.5 ಎಕರೆ ಕೊಟ್ಟಿಲ್ಲ, ಇನ್ನೂ 2.5 ಎಕರೆ ಕೊಟ್ಟಿದ್ರು ತಪ್ಪಿಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಕನ್ನಡಕ್ಕೆ ತುಂಬ ಗೌರವ ಕೊಟ್ಟಿದ್ದಾರೆ. ಅಂತಂಥ ಸಮಾಜಕ್ಕೆ ಬೇಕಾದಂಥ ಒಂದು ಮೆಸೇಜ್ ಅಂತ ಹಾಡುಗಳು ಕೊಟ್ಟಿದ್ದಾರೆ. ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ ಅನ್ನೋ ಅದೊಂದು ಹಾಡು ಸಾಕಳ್ರಿ ನಮ್ಮ ಕನ್ನಡಿಗರ ಹೃದಯದಲ್ಲಿ ತಲಾಂತರಕ್ಕೂ ಉಳಿಯುತ್ತೆ. ಏನು ಇವನು ಮನೆಯಿಂದ ತಂದು ಕೊಡ್ತಾನೆ ಚೇತನ್ನು ರೀ. ಬಂದ ಪುಟ್ಟ ಹೋದ ಪುಟ್ಟ ಅನ್ನಂಗೆ ಇವನಿಗೆ ಏನಾರು ಹೋರಾಟ ಮಾಡಬೇಕಾ ಮಾಡ್ಕೊಂಡಿರಲಿ ರೀ. ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಇವನು ಯಾರ್ರಿ? ಅವ್ರ ಕಾಲು ದುಳಿಗೂ ಸಮ ಇಲ್ಲ ಕಣ್ರಿ. 2-3 ಪಿಕ್ಚರ್ ಯಾವುದೋ ಒಂದು ಒಡೆಯೋ ಪಿಕ್ಚರ್ ಮಾಡಿಕೊಂಡು ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾರೆ ಅಂದರೆ ಇವನಿಗೆ ಏನ್ರಿ ಯೋಗ್ಯತೆ ಇದೆ? ಇವರೆಲ್ಲ ಏನು ಗೊತ್ತಾ ಸ್ನೇಹಿತರೆ, ಇವರು ತನ್ನ ಆಕರ್ಷಣೆ ಹೇಳ್ಕೊಳಕ್ಕೆ, ಹೆಸರುಗಳು ಮಾಡೋಕ್ಕೆ, ಇವ್ರ ಮನೆಯಿಂದ ಏನಾದ್ರು ಜಮೀನು ತಂದು ಕೊಟ್ಟಿದ್ದಾನ, ಇಲ್ಲ ಅಮೇರಿಕದಿಂದ ಬರ್ತಾ ಏನಾದ್ರು ಜಮೀನು ತಂದು ಕೊಟ್ಟಿದ್ದಾನ? ನಮ್ಮ ಜನಗಳ ಜಮೀನು, ನಮ್ಮ ಮನೆ ಮಗ ಮುತ್ತುರಾಜ ರಾಜ್ಕುಮಾರ್ ಅವರು ಅವರಿಗೆ ಕೊಟ್ಟಿರೋದು ತಪ್ಪೇನ್ರಿ? ಇನ್ನು 5 ಎಕರೆ ಕೊಡ್ಲಿಕ್ಕಣ್ರಿ, ತಪ್ಪಲ್ಲ. ಇಂಥವರ ಮಾತಿಗೆ ಬೆಲೆ ಕೊಡಬೇಡಿ. ಅಣ್ಣವರು ನಮ್ಮ ರಾಯರ ಪಾತ್ರ ಮಾಡಿದಂಥವ್ರು. ರಾಯರು ಚೀಟಿ ಹಾಕಿದಾಗ ಅಣ್ಣವ್ರ ಹೆಸರು ಬಂದಿತ್ತಂತೆ. ರಾಯರು ಮೆಚ್ಚಿದ ಮೇಲೆ ನಾವು ರಾಯರ ಭಕ್ತರು ಮೆತ್ತಲ್ಲಿ ಇರೋಕ್ಕಾಗ್ತ ಅಂತ ಅಣ್ಣವ್ರು ಕಣ್ರಿ. ರಾಯರು ಮೆಚ್ಚಿದ ಅಣ್ಣವರು. ಆರೋಪಗಳು ಇರ್ತವೆ, ಅವು ಸೆಕೆಂಡ್ರಿ. ಅದರ ಸಮಾಜಕ್ಕೆ ಹೆಂಗೆ ಬದುಕಿರೋರು ಸಾರ್ವಜನಿಕವಾಗಿ ಅನ್ನೋದನ್ನ ಯಾರಂಗೋ ಎಲ್ಲೋ ಕುಡ್ದು ತಿಂದು ಇನ್ನೊಂದು ಹೆಣ್ಣು ಕಟ್ಕೊಂಡು ಹೋಗಿ ಎಲ್ಲೂ ಬೀದಿಲ್ಲ ಆದಿಲ್ಲ ರಂಪ ಮಾಡಲಿಲ್ಲ, ಜೀವನ ಬದುಕಿದ್ರು ತಲಾಂತರಕ್ಕೂ ತಿಳಿಸ್ಬೇಕು ಮಕ್ಕಳಿಗೆ. ಇಂಥ ಆ್ಯಕ್ಟಿಂಗ್ ನೋಡಪ್ಪ, ಇಂಥವ್ರು ಆದರ್ಶ ತಗೊಳಪ್ಪ ಅನ್ನೋದನ್ನ ಬದುಕಬೇಕು. ಆ ರೀತಿ ಬದುಕಿರು ಅಂತ ಅಣ್ಣವರಿಗೆ 2.5 ಎಕರೆ ಅಲ್ಲ 150 ಎಕರೆ ಕೊಟ್ಟರು ತಪ್ಪಿಲ್ಲ ಅಂತ ಹೇಳ್ತಾ, ನಾನು ಇಂಥ ಚೇತನ್ ಅಹಿಂಸಾ ಅಂತ ನೀಚಗಳು
ಬಾಯಿ ಮುಚ್ಚಬೇಕು, ಮಾತಾಡಬಾರ್ದು ಈ ಥರ ಗಣ್ಯ ವ್ಯಕ್ತಿಗಳ ಬಗ್ಗೆ. ಇಲ್ವೋ ಜನಗಳು ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅಂತ ಹೇಳ್ತಾ ಇಂಥವ್ರ ಮಾತಿಗೆ ಗಮನ ಕೊಡಬೇಡಿ. ಅಣ್ಣವರು ಎಂದಿದ್ರು ಮನೆ ಮಗ, ಮುತ್ತು ರಾಜ ನಮ್ಮ ಮನೆ ಮಗ ಅಣ್ಣವರು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಪ್ಪಿದ್ರೆ ಜನಗಳಿಗೆ ಏನಾದ್ರು ತಪ್ಪು ಅನಿಸಿದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಮನೆ ಮಗ ಅಂತೇಳಿ ನಿಮ್ಮ ಹೊಟ್ಟೆಗೆ ಹಾಕೊಂಡು ನನ್ನ ಈ ಕಾಪಾಡಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚು ಹೆಚ್ಚು ವಿಡಿಯೋ ತಲುಪಬೇಕು ಜನಗಳಿಗೆ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಕನ್ನಡಾಂಬೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.